ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಕೊನೆಗೂ ಷೇರು ಮಾರುಕಟ್ಟೆ ವಂಚನೆ ಪ್ರಕರಣಕ್ಕೆ, ಅಂದರೆ ಸೆಬಿಯ ವಂಚನೆ ಪ್ರಕರಣಕ್ಕೆ ಅದರಲ್ಲಿ ಭಾಗಿಯಾದಂಥ ಅದರ ಅಧ್ಯಕ್ಷ ಅಥವಾ ಚೇರ್ಮನ್ ಆದಂತಹ ಮಾಧವಿ ಬುಚ್ ಅವರಿಗೆ ಮುಂಬಯಿಯ ಕೋರ್ಟ್ ಇದ್ದಿದ್ದು, ಕೊನೆಗೂ ECB ಕೋರ್ಟ್ ಒಂದಿಷ್ಟು FIR ಮಾಡಿ ನಿರ್ದೇಶನ ನೀಡಿದ ಅವರಿಗೆ. ಏನಪ್ಪ ಅಂತಂದ್ರೆ, ನೀವು ಇದ್ದಂಥವ್ರು ನಿಮ್ಗೆ ಯಾಕೆ ಎನ್ಕ್ವೈರಿ ಮಾಡಬಾರ್ದು ಇಲ್ಲಿವರೆಗೆ ನಡೆದಂಥ ಘಟನೆಗಳ ಬಗ್ಗೆ ಅಂತೇಳಿ. ಇರಲಿ, ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಈಗಾಗಲೇ ಸೆಬಿ ಬಗ್ಗೆ. ಸೆಬಿ ಅಧ್ಯಕ್ಷೆ ಅಥವಾ ಮಾಜಿ ಚೇರ್ಮನ್ ಆದಂಥ ಈ ನಮ್ಮ ಬುಚ್ ಅವ್ರ ಕುರಿತಾಗಿ ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀವಿ. ಇಲ್ಲಿವರೆಗೆ ನಮ್ಮ CBI ಆಗಿರ್ಬೋದು, ED ಆಗಿರ್ಬೋದು, IT ಆಗಿರ್ಬೋದು, JPC ಆಗಿರ್ಬೋದು, ಸ್ವತಃ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹೋರಾಟ ಆಗಿರ್ಬೋದು, ಯಾವುದೂ ಸಹ ಈ ಮಾಧವಿ ಬುಚ್ ಅವರನ್ನು ಮುಟ್ಟುವಲ್ಲಿ ಯಶಸ್ವಿ ಆಗಿರಲಿಲ್ಲ. ಯಾಕಂತಂದ್ರೆ ಅಷ್ಟೊಂದು ಪವರ್ಫುಲ್ ಆದ ವ್ಯಕ್ತಿ ಅವರಾಗಿದ್ದರು. ಈವನ್ ಸುಪ್ರೀಂ ಕೋರ್ಟಿಗೆ ಹೋದರೂ ಸಹ ಸುಪ್ರೀಂ ಕೋರ್ಟ್ ಇದ್ದಿದ್ದು ಸೆಬಿಯಲ್ಲಿ ಆದಂಥ ನಿಯಮಾವಳಿಗಳನ್ನ ಏನಪ್ಪ ಅಂತಂದ್ರೆ ತನಿಖೆ ಮಾಡೋದಕ್ಕಾಗಿ ಸೆಬಿಯಲ್ಲಿ ತನ್ನ ಒಂದು ಏನಪ್ಪ ಅಂತಂದ್ರೆ ಸಮಿತಿ ನೇಮಿಸಿ ಮಾಡಲಿ ಅಂತ ಡೈರೆಕ್ಷನ್ ಮಾಡಿಬಿಟ್ಟಿತ್ತು, ಮಾರ್ಕೆಟ್ ಬದಲಾಗಿ. ಯಾಕೆಂದರೆ ಸೆಬಿ ಇರುವುದನ್ನು ಈ ಮಾರ್ಕೆಟ್ ನಿಯಂತ್ರಣ ಮಾಡೋ ಸಲುವಾಗಿ ಬೋಗಸ್ ಈ ಷೇರುಗಳನ್ನು ಕಂಡಿಲ್ಲದ ಅವನು ಹೊರಗೆ ಹಾಕೋದಕ್ಕಾಗಿ, ಶಿಕ್ಷೆ ಕೊಡೋದಕ್ಕಾಗಿ ನಿಯಂತ್ರಣ ಮಾಡುವಂಥದ್ದು, ಶೇರ್ ಮಾರ್ಕೆಟ್ ನಿಯಂತ್ರಣ ಮಾಡುವಂಥದ್ದು. ಅದಕ್ಕಾಗಿದ್ದಂಥದ್ದು ಅದು ಕೆಲಸ ಅದು ಮಾಡ್ತದೆ ಅಂತೇಳಿ ಜಾರ್ಕೊಂಡ್ಬಿಟ್ಟಿತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲನೂ. ಅದರ ಪ್ರಥಮ ಬಾರಿಗೆ ಮುಂಬೈ ECB ಕೋರ್ಟ್ ಇದ್ದಿದ್ದು ಏನಪ್ಪ ಅಂದ್ರೆ ಈ ನ್ಯಾಯಾಧೀಶ ಶಶಿಕಾಂತ್ ಏಕಾಂತರಾವ್ ಬಂಗಾರವ್ ಆದೇಶ ನೀಡಿದ್ದಾರೆ. ಏನಪ್ಪ ಅಂದ್ರೆ ಸೆಬಿಯ ನಿಯಮಗಳನ್ನು ಉಲ್ಲಂಘಿಸಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಅದಕ್ಕೆ ತನಿಖೆ ಆಗಬೇಕು ಅಂತ. ಒಬ್ಬರಾದರೂ ಅಂದ್ರಲ್ಲ ಒಂದು ಸಮಾಧಾನ. ಇವತ್ತು ಅಟ್ಲೀಸ್ಟ್ ಒಂದು ಕೋರ್ಟ್ ಒಂದು FIR ಹಿಡಿದಕ್ಕೆ ಕಾರಣೀಭೂತ ಆಯಿತು ಅಂತ. ಯಾಕೆ ಈಗ ನಿಮ್ಗೆ ಹೇಳಿದಂಗೆ ಈ ನಮ್ಮ ಸರ್ಕಾರದ CBI ಆಗಿರ್ಬೋದು, ಕೊನೆಗೆ ವಿರೋಧ ಪಕ್ಷದ ನಾಯಕನಾದಂಥ ನಮ್ಮ ರಾಹುಲ್ ಗಾಂಧಿಯವರು ಹೇಳಿದರು JPC ನೇಮಿಸ್ರಿ ಅದ್ರಂತ ಏನೇನು ವ್ಯವಹಾರಗಳಾಗಿದ್ದಾರೆ ಸೆಬಿಯಲ್ಲಿ ಅಂತೇಳಿ ಮಾಡಲಿಲ್ಲ. ಯಾಕೆ ಇದೆಲ್ಲ ಎತ್ತಪ್ಪ ಅಂತಂದ್ರೆ, ಈ ಮಾಧವಿ ಬುಚ್ ಮತ್ತು ಇವರ ಪತಿ ಇವರೆಲ್ಲರೂ ಈ ಸೆಬಿಯನ್ನು ನಮಗೆ ಹೆಂಗೆ ಬೇಕೋ ಹಂಗೆ ಮೌಲ್ಡ್ ಮಾಡ್ಕೊಂಡು ಹೋದಂಥದ್ದು ಅಂತ ಆರೋಪಗಳು ವಿರೋಧ ಪಕ್ಷದವ್ರು ಮಾಡ್ತಾಯಿದ್ರು, ಅಲ್ಲಿಯ ಷೇರುದಾರರು ಸಹಿತ. ಹೆಚ್ಚು ಕಡಿಮೆ ಇವನ್ನೊಂದು ಮಾತಿಲ್ಲ, ನಾನು ನಿಮಗೆ ಜ್ಞಾಪಕ ತರಬೇಕಂತ ಏನಪ್ಪ ಅಂತಂದ್ರೆ, ಈ ದೇಶದ ಅತಿ ಬುದ್ಧಿವಂತ ಮಿಡಲ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸ್ ಜನ ಹೆಚ್ಚು ಕಡಿಮೆ 1 ಕೋಟಿ ಮೀರಿ ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ ತಮ್ಮ ವ್ಯವಹಾರಗಳು ಮಾಡ್ತಾ ಇದ್ದಾರೆ ಅನ್ನೋದು ನೀವು ಗಮನಿಸಬೇಕಾಗಿದೆ. ಆ ಕೋಟಿ ಷೇರುದಾರರು ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡುವಂಥವ್ರು, ಅದರಲ್ಲೇ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವರು ಇದ್ದಾರೆ. ಏನೋ ಒಂದು ಆಸೆ, ಏನೋ ಶೇರ್ ಮಾರ್ಕೆಟ್ ಹೆಚ್ಚಾದ್ರೆ ಅಲ್ಲಿ ಲಾಭ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ. ಹೀಗಾಗಿ ಇಡೀ ದೇಶದ ಅರ್ಥವ್ಯವಸ್ಥೆ ಸೆಬಿ ಕೈಯಲ್ಲಿದೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ನಂಬಿಕೆ. ಆದರೆ ಈ ಸೆಬಿ ಮೇಲೆ ವಿಶ್ವಾಸ ಹೋಗುವಂಗೆ, ಯಾಕಂದ್ರೆ ಇಲ್ಲಿವರೆಗೆ ಏನಿತ್ತಪ್ಪ ಅಂದ್ರೆ ಆ ನಿಯಂತ್ರಣ ಮಾಡೋದಕ್ಕೆ ವಿಶೇಷವಾಗಿ ಸರ್ಕಾರ IAS ಅಧಿಕಾರಿಗಳನ್ನು ಮತ್ತನ್ನು ಪಾರದರ್ಶಕವಾಗಿರಲಿ ಅಂತೇಳಿ ನೇಮಿಸ್ತಾ ಇತ್ತು. ಆದರೆ ಈ ಸಲ ಮಾತ್ರ ಈ ಕಂಪ್ನಿಗಳಿಗೆ ಸಂಬಂಧಿಸಿದಂಥ ಈ ಮಾಧವಿ ಬುಚ್ ಅವ್ರನ್ನ ಇಲ್ಲಿ ನೇಮಿಸಿದ್ರು 3 ವರ್ಷ ತನಕ. ಈ ಕಳೆದ 3 ವರ್ಷಗಳು ಏನೇನು ಆಯಿತು ಸೆಬಿಯಲ್ಲಿ ಅನ್ನೋದನ್ನು ಇದು ಎಲ್ಲದೂ ತನಿಖೆ ಆಗಬೇಕಾಗಿದೆ ಇವತ್ತು, ಒಂದಲ್ಲ ಎರಡಲ್ಲ. ಯಾಕಂತಂದ್ರೆ ಅದು ನಿಮಗೆ ಗೊತ್ತದ, ಶಾರ್ಟ್ ಸೆಲ್ಲರ್ ಹಿಡನ್ಬರ್ಗ್ ಈಗ ಮಾತಾಡಿದ್ದೀನಿ ಅದನ್ನು, ಅದು ಆರೋಪ ಮಾಡಿದ್ದದ ಸಾಕಷ್ಟು ಸಾಗರೋತ್ತರ ಆದಂತಹ ಅನೇಕ ಹೂಡಿಕೆದಾರರಲ್ಲೇ ಅಥವಾ ಇನ್ವೆಸ್ಟರ್ಸ್ಗಳೇ ಅನುಕೂಲವಾಗಿ ನಡ್ಕೊಂಡಿದ್ದಾರೆ. ಸೆಲ್ಗಳ ಒಂದು ಇದನ್ನು ಮಾಡ್ಕೊಂಡು ಮಾರಾಟ ಮಾಡುವಂಥದ್ದು, ಶಾರ್ಟ್ ಸೆಲ್ಲಿಂಗ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂಥ ಕಂಪ್ನಿಗಳು ಅವಕಾಶ ಕೊಟ್ಟಿದ್ದಾರೆ ಇವರು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಆರೋಪಗಳಿದ್ದಾವೆ ಅವ್ರ ಮೇಲೆ. ಅಂದ್ರೆ ಇವರು ಕಂಪ್ನಿಗಳಿಗೆ ಸಂಬಂಧಿಸಿದಂಥ ವ್ಯಕ್ತಿಯಾಗಿದ್ದರು. ಇವರಿಂದ ಒಂದು ಪ್ರಾಮಾಣಿಕವಾದಂಥ ಆಡಳಿತ ಮಾಡಲಿಕ್ಕೆ ಆಗಿಲ್ಲ, ಸಾಕಷ್ಟು ಅವ್ಯವಹಾರಗಳಾಗಿದೆ. ಅದು ಕೆಲವೊಂದು ಕಂಪ್ನಿಗಳಿಗೆ, ಅದು ಬೇಕಾದ ಕಂಪ್ನಿಗಳಿಗೆ ಅನುಕೂಲ ಮಾಡಿಕೊಳ್ಳುವಂಥ ಸಾಕಷ್ಟು ವ್ಯವಹಾರಗಳು ಮಾಡಿಸಿದ್ದಾರೆ ಅನ್ನುವಂಥ ಆರೋಪಗಳಿದ್ದು. ಈ ದಿಶೆಯಲ್ಲಿ ರಾಹುಲ್ ಅವರು ಸಾಕಷ್ಟು ಈ ಪಾರ್ಲಿಮೆಂಟ್ದಲ್ಲ ಮೋದಿ ಅದಾಳಿ ಅಂತೇಳೋ ಮತ್ತೇನೋ ಹೇಳಿ ಶಾರ್ಟ್ ಸೆಲ್ಲಿಂಗ್ದಾಯಿತು, ಇನ್ನುಳಿದಾಯಿತು, ಈ ಅನೇಕ ಆರೋಪಗಳನ್ನು ಮಾಡಿದರು. ಆದರೆ ಇಲ್ಲಿವರೆಗೆ ಮೋದಿಯವರು ಮೌನ ವಿಷಯದಲ್ಲಿ ಎಷ್ಟೋ ಮಾತಾಡಿದ್ರು ಮೌನ. ಅದ್ರ ವಿಷಯ ತೆಗೆದ್ರು ಬಂದ್ ಮಾಡಿಬಿಟ್ಟಿದ್ರು ಅವರು ಮೋದಿಯವರು.
ನೀವು ನೋಡಿರ್ಬೋದು ಆ ಸಮಯದಲ್ಲ ಏನು ಇವತ್ತು ಸಹ ಬಾಯಿ ಬಿಡ್ತಾ ಇಲ್ಲ ಮೋದಿಯವರು. ಈ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತೊಂದು FIR ಹೊರದಿದ್ದಾರೆ. ಅದು ಪತ್ರಕರ್ತ ಸಪನ್ ಶ್ರೀವಾಸ್ತವ್ ಅನ್ನುವಂಥವ್ರು. ಅವರಿದ್ದಂಥವರು ಏನಪ್ಪ ಅಂತಂದ್ರೆ ACBಗೆ ಅವರು ಇವ್ರ ಜೊತೆಗೆ ಇನ್ನೂ 5 ಅಧಿಕಾರಿಗಳ ಮೇಲೆ ಷೇರು ಮಾರುಕಟ್ಟೆ ಏನು ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಇದೆಯಲ್ಲ ಅದು ಅದರ ಇನ್ನುಳಿದ 5 ಸದಸ್ಯರು ನಮ್ಮ ಬುಚ್ ಅವ್ರ ಜೊತೆಗೆ ಅವರೆಲ್ಲರೂ ಇದರಲ್ಲಿ ಪಾಲ್ಗಾರಿರ್ತಾರೆ ಯಾವ ವ್ಯವಹಾರದಲ್ಲೇ. ಯಾಕಂದ್ರೆ ನಿನ್ನೆ ಈಗ ನಿಮ್ಮ ಮಂದಿಗೆ ಮಾತಾಡಿದ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದಾರೆ ನಿಮ್ಗೆ, ಈ ಹಿಡನ್ಬರ್ಗ್ ಬಂದಂತಹ ಕೇವಲ 48 ತಾಸಿನಲ್ಲಿ ಹೊರಗೆ ಬಂದ ರಿಪೋರ್ಟ್ 48 ತಾಸಿನಲ್ಲೇ 11 ಲಕ್ಷ ಕೋಟಿಗೂ ಮೀರಿ ಹಣ ಏಕಾಏಕಿ ಗಾಯಬಾಗಿ ಹೋಗಿಬಿಡ್ತು, ಯಾರು ಸಿಗಲಾರ್ದಂಗೆ ಹೋಗಿಬಿಡ್ತು ಅಂತ. ಇದು ಸಣ್ಣದಲ್ಲ ಅಮೌಂಟು. ಅದೇ ಕಾಲಕ್ಕೆ ನೀವು ಮತ್ತೊಂದು ನೆನಪು ಮಾಡಿದ್ದೆ ನಿಮ್ಗೆ, ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಒಬ್ಬ ರಾಜಕಾರಣಿಗಳು ಅಂದರೆ ಮೋದಿಯವರು ಮತ್ತು ಶಾರ್ ಅವರು ಹೇಳ್ತಾ ಇದ್ದಾರೆ, ನೀವು ಶೇರ್ ಕೊಂಡ್ಕೊಳ್ಳಿ ರೇಟ್ ಏರ್ತದೆ, 400 ಪಾರ್ ಆಗ್ತದೆ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದಾಗ ಏಕಾಗಿ 240 ಬಂದಾಗ ಯಾವ ರೀತಿ ಲಾಸ್ ಆಯಿತು ಅಲ್ಲಿಯ ಈ ಒಂದು ಏನಪ್ಪ ಷೇರುದಾರರಿಗೆ ಅಂತೇಳಿ. ಅಂದ್ರೆ ರಾಜಕಾರಣ ಜೊತೆ ಕಾರ್ಪೊರೇಟ್ಗಳು ಕೊಡ್ಕೊಂಡು ಸೆಬಿಯನ್ನು ನಿಯಂತ್ರಣ ಮಾಡಿದ್ವು. ಆದರೆ ಸೆಬಿ ಇನ್ನುಳಿದ ಯಾರನ್ನೂ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ಇದು ತನಿಖೆ ಆಗಲಿ ಅಂತ ತಿಳ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದರು. ಸುಪ್ರೀಂ ಕೋರ್ಟ್ ಸಹಿತ ಎಂಟ್ರಿ ಆಗಲಿಲ್ಲ. ಇಲ್ಲ ಸೆಬಿ ನಿಯಂತ್ರಣ ಮಾಡುವಂಥ ಒಂದು ಇದದ ಅದು ಶಕ್ತಿ ಅದ, ಅವ್ರು ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಹಾಕಿಬಿಟ್ಬಿಟ್ರು. ಹೀಗಾಗಿ ನಮ್ಮ ಮಾಧವಿಪುರಿ ಬುಚ್ ಅವರ ತನಿಖೆ ಇಲ್ಲಿವರೆಗೆ ಆಗಿರಲೇ ಇಲ್ಲ. ಈ ಸಲ ಮಾತ್ರ ನಮ್ಮ ACB ಈ ಒಂದು ನಮ್ಮ ಪತ್ರಕರ್ತರು ಸಲ್ಲಿಸಿದ ಒಂದು ಆರೋಪಗಳ ಪಟ್ಟಿಯಿಂದಾಗಿ ಇವತ್ತು FIR ಹೊರದಿದ್ದಾರೆ. ಅದಕ್ಕೆ ಅವ್ರಿಗೆ ಇವತ್ತು ನೋಟಿಸು ಹೋಗಿ ಅದು ನಿಮ್ಮ ತನಿಖೆ ಆಗಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಒಂದು ಖುಷಿ ವಿಷಯ ಏನಪ್ಪ ಅಂತಂದ್ರೆ, ಈಗಾದರೂ ಒಂದು ಎಲ್ಲೋ ಒಂದು ಕಡೆ ಈ ಶೇರ್ ಮಾರ್ಕೆಟ್ದಲ್ಲ ಅಂತ ವಂಚನೆ ಬಗ್ಗೆ ತನಿಖೆ ಮಾಡೋದಕ್ಕೆ ಒಂದು ಏನಪ್ಪ ಕೋರ್ಟ್ ಇದ್ದಿದ್ದು ರೆಡಿಯಾಗಿ ನಿಂತಿದ್ದು ಭಾಳ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ಈ ಒಂದು ಮಾತು ಹೇಳ್ತದೆ, ನ್ಯಾಯಾಲಯ ಏನು ಹೇಳ್ತದಪ್ಪ ಅಂದ್ರೆ, ತಪ್ಪಿತಸ್ಥರ ವಿರುದ್ಧ ಕಾನೂನು ಪರಿಪಾಲನಾ ಸಂಸ್ಥೆಗಳು ಅಂದರೆ ಯಾವ ಇವಾಗ CBI, IT, ED ಇವು ಸಂಸ್ಥೆಗಳು ಮತ್ತು ಸೆಬಿಯು ಸ್ವತಃ ಸೆಬಿ ಸಹಿತ ತನಿಖೆಗೆ ಅಲ್ಲಿ ಆಗಿದ್ದಪ್ಪ ಭ್ರಷ್ಟಾಚಾರ ಅಂತ ಹೇಳಿದ್ರು ಸಹಿತ ಅದರ ಬಗ್ಗೆ ಲಕ್ಷ್ಯ ಕೊಡಲಾರದು ಹೋಗಿದ್ದಕ್ಕಾಗಿ ಸೆಬಿಯು ಕ್ರಮ ಕೈಗೊಳ್ಳಲು ನಿರ್ಲಕ್ಷ್ಯ ತಳೆದಾಗ ಅಪರಾಧ ಪ್ರಕ್ರಿಯಾ ಸಂಹಿತೆಯಡಿ ಅಂದರೆ CRPC ಅಡಿಯಲ್ಲೇ ಹಸ್ತಕ್ಷೇಪ ಮಾಡುವ ನ್ಯಾಯಿಕ ಅಧಿಕಾರವು ನ್ಯಾಯಾಲಯಕ್ಕಿದೆ. ಇದನ್ನು ನಮ್ಮ ನ್ಯಾಯಾಲಯ ಮಾಡ್ತದೆ, ಅದಕ್ಕೆ ಹಕ್ಕದ CRPC ಅನ್ನೋದ ನಾವು ಮಾಡ್ತೀವಿ ಅಂಥೇಳಿ ಒಂದು ವಾದ ಪ್ರತಿಪಾದಿಸಿ ಅವ್ರಿಗೆ ನೋಟಿಸ್ ಕೊಟ್ಟದ, ಬಂದು ಇದಕ್ಕೆ ಏನಕ್ಕಾಗಿ ಉತ್ತರ ಕೊಡ್ರಿ ಅಂತೇಳಿ. ಅದಕ್ಕೆ ಸೆಬಿ ಹೇಳೋದೇ ಇಲ್ಲ, ನಾವು ಕರೆಕ್ಟ್ ಇದ್ದೀವಿ, ನ್ಯಾಯಾಲಯವು ಅವಕಾಶ ನೀಡಲ್ಲ, ನಮಗೆ ಮಾತಾಡೋಕೆ ಒಂದಿಷ್ಟು ಅವಕಾಶ ಕೊಡಬೇಕಾಗಿತ್ತು, ಹೇಳಿಕೆ ಕೊಡೋಕೆ ಅವಕಾಶ ಕೊಟ್ಟಿಲ್ಲ, ಆದರೂ ಬಂದು ನಾವು ಮಾತಾಡ್ತೀವಿ ಈ ಒಂದು ಕೋರ್ಟ್ ACB ಕೋರ್ಟ್ ಮುಂದೆ ಅನ್ನೋಂಥ ಮಾತನ್ನು ಒಂದು ಸೆಬಿನೂ ಹೇಳಿದೆ. ಅಂದ್ರೆ ಅವ್ರ ಮಾತಿನ ಪ್ರಕಾರ ಇದೇನೂ ಆಗಿಲ್ಲ, ಇದು ಸುಮ್ಮನೆ ಒಂದು ಬೋಗಸ್ ಆರೋಪ ಮಾಡ್ತಾ ಇರ್ತಾರೆ, ಆರೋಪ ಮಾಡಿ ಹೋಗ್ತಾ ಇರ್ತಾರೆ ಅಂತೇಳಿ. ಆದರೆ ಇಲ್ಲಿವರೆಗಿನ ಅಲ್ಲಿ ಅವ್ಯವಹಾರಗಳು ಲಕ್ಷ ಕೋಟಿಗಳಾಗಿದ್ದು ಮತ್ತು ಏನಪ್ಪ ಇದೆ ಹೇಳ್ತೀನಿ ನೀವು 11 ಲಕ್ಷ ಕೋಟಿ ಬರೀ 48 ಗಂಟೆಯಲ್ಲಿ ಹೇಳಿದ ನಮ್ಮ ಅದಾನಿ ಅವರ ಈ ಒಂದು ಶೇರ್ ಮಾರ್ಕೆಟ್ ಅನೇಕ ಅದರ ಲಾಸ್ ಆಗಿ ಹೋಗ್ಬಿಟ್ರು. ಅದೇ ಕಾಲ ಎಲೆಕ್ಷನ್ ಸಂದರ್ಭದಲ್ಲೂ ಸಹಿತ 400 ಪಾರ್ ಹಿಡಿದಾಗ ಸಾಕಷ್ಟು ಜನ ತೊಗೊಂಡ್ರು, ನಂತರ 240 ಏಕಾಗಿ ಬಿದ್ದು ಹೋಗಿಬಿಡ್ತು. ಅಂದ್ರೆ ಈ ಸೆಬಿಯನ್ನು ತಮಗೆ ಹೆಂಗೆ ಬೇಕು ಹಂಗೆ ರಾಜಕೀಕರಣಗೊಳಿಸ್ಕೊಂಡು ತಮ್ಮ ಬೇಕಾದಂಥ ಲಾಭ ಮಾಡಿಸುವಲ್ಲೇ ಈ ಮಾಧವಿ ಬುಚ್ ಅವರು ಮತ್ತು ಅವ್ರ ಜೊತೆಗೆ ಒಂದು 5 ಜನ ಬರ್ತಾರೆ, ಅವರೆಲ್ಲರೂ ಕೂಡ ಮಾಡಿದ್ದಾರೆ ಅನ್ನುವಂಥ ಆರೋಪದಲ್ಲಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಬುಚ್ ಜೊತೆ ಸೇರಿ ಏನೋ BSc ವ್ಯವಸ್ಥಾಪಕ ನಿರ್ದೇಶಕ ಮತ್ತು CEO ಸುಂದರ್ ರಾಮಮೂರ್ತಿ ಅವರಿಗೆ ನೋಟಿಸ್ ಹೋಗ್ಯದ. ಜೊತೆಗೆ ಅಧ್ಯಕ್ಷ ಪ್ರಮೋದ್ ಅಗರ್ವಾಲ್ ಅವರಿಗೆ, ಮುಂದೆ ಸೆಬಿಯ ಪೂರ್ಣಕಾಲಿಕ ಸದಸ್ಯರಾದ ಅಶ್ವಿನ್ ಭಾಟಿಯಾ, G ಅನಂತ್ ನಾರಾಯಣ್ ಮತ್ತು ಕಮಲೇಶ್ ಚಂದ್ರ ವಿರುದ್ಧ FIR ಹೊರಡಿದ್ದಾರೆ. ಇವರು ಅಷ್ಟಾದ ಎಲ್ಲರಿಗೂ ಇದು ಒಳ್ಳೆಯ ಸಂಕೇತ. ಯಾಕಂದರೆ ಅಟ್ಲೀಸ್ಟ್ ಕೊನೆಗೆ CRPC ಅಂಡರ್ದಾಗ ಅವರು ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಗೆ ಯಾಕೆ ನಾವು ಎನ್ಕ್ವೈರಿ ಮಾಡಬಾರ್ದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಏನು ಡೆವಲಪ್ ಆಗ್ತದೆ ನೋಡೋಣ. ಯಾಕಂದರೆ ನಮ್ಮಲ್ಲಿ ಇಲ್ಲಿವರೆಗೆ ಈವನ್ ನಮ್ಮ ಪಾರ್ಲಿಮೆಂಟ್ ಇಟ್ಕೊಂಡು JPC ನೇಮಿಸಿದಾಗ JPC ನೇಮಿಸಲಿಲ್ಲ, CBI ನೇಮಿಸಲಿಲ್ಲ, EDನೂ ಇಲ್ಲ, ಇವೆಲ್ಲ ಮೌನಾಗಿಬಿಟ್ಟಿದ್ದು. ಅದ ವಿರೋಧ ಪಕ್ಷ ಅವರಿದ್ರೆ ಕೇಸ್ ಆಗಿಬಿಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ನೋಡಿದ್ದೀರಿ ಸಿದ್ದರಾಮಯ್ಯ ಮೇಲೆ ಅಂತ, ಅದು ಸಂಬಂಧ ಇಲ್ಲದ ವಿಷಯ ನಮ್ಮ EDಗೆ. ಆದರೆ CBI ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ED ಮೂಲಕ ಸಿದ್ದರಾಮಯ್ಯ ಸಿಗಿಸ್ಬೇಕು ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಇಂಥವ್ರು ವಿರೋಧ ಪಕ್ಷ ನಾಯಕರು ನಕ್ಕಿ ಹಿಡಿದಿದ್ರು. ಪಾಪ ಇವ್ರು ಸೆಬಿ ಮೇಡಮ್ಮು ಇವರು ಕಂಪ್ನಿಗಳ ಹೆಡ್ಡು ಮತ್ತು ಮೇಲೆ ಅದಾನಿ ಕಂಪ್ನಿಗಳು ತಮ್ಮ ದುಡ್ಡನ್ನು ಹುಡುಗಿದ ಇನ್ವೆಸ್ಟರ್ಸ್ ಇವರೆಲ್ಲ ಇಂಥವ್ರು ಹೆಂಗೆ ಹಿಡಿಯೋದಿಲ್ಲ ಮೋದಿಯವರಿಗೆ. ಅದು ನೋಡೋಣ ಏನು ಮಾಡ್ತದೆ ಕೋರ್ಟ್ ಅಂತ ಮಾಡೋದು ಒಳ್ಳೆ ಹೆಜ್ಜೆ ಇಟ್ಟದ.
ಅದಕ್ಕೆ ನಾವೆಲ್ಲರೂ ಋಣಿ ಆಗ್ಬೇಕಾಗಿದ್ದಾಗ ಅಟ್ಲೀಸ್ಟ್ ಎನ್ಕ್ವೈರಿ ಸ್ಟಾರ್ಟ್ ಆಯ್ತಲ್ಲ ಅಂತೇಳಿ, ಏನೋ ಆಗಲಿ ಎನ್ಕ್ವೈರಿ ಸ್ಟಾರ್ಟ್ ಆಗ್ಯದ, ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗರಣಿ. ವಂದನೆಗಳು.